ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶರಣಪ್ಪ. ಗಂಗಾವತಿ ನಗರದ ಹಿರೇಜಂತಗಲ್ ವಿರುಪಾಪುರದ ಆರ್ಯವೈಶ್ಯ ಸಮಾಜದ ವತಿಯಿಂದ ಜಗನ್ಮಾತೆ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರ 21ನೇ ವರ್ಷದ ಶ್ರೀ ವಾಸವಿ ಜಯಂತಿ ಮಹೋತ್ಸವವನ್ನು ಅತ್ಯಂತ ಸಡಗರ ಮತ್ತು ಧಾರ್ಮಿಕ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಸಂಭ್ರಮಾಚರಣೆಯ ಅಂಗವಾಗಿ ಮುಂಜಾನೆ ಅಮ್ಮನವರಿಗೆ ವಿಶೇಷ ಅಭಿಷೇಕ ಹಾಗೂ ಶಾಂತಿ ಪೂಜೆಯನ್ನು ನೆರವೇರಿಸಲಾಯಿತು. ದೇವಾಲಯವನ್ನು ಸುಂದರವಾದ ಹೂಗಳಿಂದ ಅಲಂಕರಿಸಲಾಗಿದ್ದು, ಭಕ್ತಾದಿಗಳು ಸಾಲುಗಟ್ಟಿ ನಿಂತು ದರ್ಶನ ಪಡೆದರು. ಲೋಕ ಕಲ್ಯಾಣಕ್ಕಾಗಿ ಹಾಗೂ ಸಮಾಜದ ಅಭಿವೃದ್ಧಿಗಾಗಿ ಮಂಗಳಾರತಿ ಮತ್ತು ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಲಾಯಿತು. ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದ ಶ್ರೀ ದರೋಜಿ ನಾಗರಾಜ್ ಶ್ರೇಷ್ಠಿ ಅವರು ಮಾತನಾಡಿ, ಶ್ರೀ ವಾಸವಿ ಅಮ್ಮನವರು ಶಾಂತಿ, ಅಹಿಂಸೆ ಮತ್ತು ತ್ಯಾಗದ ಸಂಕೇತ. ಅಮ್ಮನವರು ತೋರಿದ ಧರ್ಮದ ಹಾದಿ ಕೇವಲ ಆರ್ಯವೈಶ್ಯ ಸಮಾಜಕ್ಕೆ ಮಾತ್ರವಲ್ಲದೆ ಇಡೀ ಮಾನವ ಕುಲಕ್ಕೆ ಪ್ರೇರಣೆಯಾಗಿದೆ. ಹಿರೇಜಂತಗಲ್ ವಿರುಪಾಪುರದ ಭಾಗದ ನಮ್ಮ ಸಮಾಜದ ಬಾಂಧವರೆಲ್ಲರೂ ಒಗ್ಗೂಡಿ ಕಳೆದ 21 ವರ್ಷಗಳಿಂದ ನಿರಂತರವಾಗಿ ಈ ಜಯಂತಿಯನ್ನು ಆಚರಿಸಿಕೊಂಡು ಬರುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಸಂಘಟನಾ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯನ್ನು ಪರಿಚಯಿಸಲು ಸಹಕಾರಿಯಾಗಿವೆ ಎಂದು ತಿಳಿಸಿದರು. ಜಯಂತಿಯ ಪ್ರಯುಕ್ತ ಅಮ್ಮನವರ ಉತ್ಸವ ಮೂರ್ತಿಯ ಭವ್ಯ ಮೆರವಣಿಗೆಯನ್ನು ಆನೆಗುಂದಿ ರಸ್ತೆಯ ಶ್ರೀ ಗಣಪತಿ ದೇವಸ್ಥಾನದಿಂದ ಹಮ್ಮಿಕೊಳ್ಳಲಾಗಿತ್ತು. ವಾದ್ಯಗಳು ಮತ್ತು ಭಜನಾ ತಂಡಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆಯಲ್ಲಿ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಪಾಲ್ಗೊಂಡಿದ್ದರು. ಮೆರವಣಿಗೆಯ ಉದ್ದಕ್ಕೂ ಭಕ್ತಾದಿಗಳಿಗೆ ಪಾನಕ ಮತ್ತು ಮಜ್ಜಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ನವಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷರಾದ ದರೋಜಿ ನರಸಿಂಹಶ್ರೇಷ್ಠಿ ಮತ್ತು ಸದಸ್ಯರು, ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ರುಕ್ಮಿಣಿ ಮತ್ತು ಸದಸ್ಯರು, ವಾಸವಿ ಯುವಜನ ಸಂಘದ ಅಧ್ಯಕ್ಷರಾದ ಎನ್ ವಿ ಮಂಜುನಾಥ್, ಗೌರವಾಧ್ಯಕ್ಷರಾದ ದರೋಜಿ ವೆಂಕಟೇಶ್, ಎನ್ ಗಂಗಾಧರ್, ದಮ್ಮೂರ್ ರಾಜ್ಕುಮಾರ್, ದರೋಜಿ ಮಲ್ಲಿಕಾರ್ಜುನ್, ದರೋಜಿ ಸುರೇಶ್, ವಿಜಯಕುಮಾರ್, ಎನ್ ಗೋಪಾಲ್ ಕೃಷ್ಣ, ದರೋಜಿ ವೆಂಕಟೇಶ್, ದರೋಜಿ ಶಂಭುಲಿಂಗ, GRS ವೆಂಕಟೇಶ್, ಸತ್ಯನಾರಾಯಣ, ಶ್ರೀಮತಿ ಪದ್ಮಾವತಿ, ಶ್ರೀಮತಿ ಉಷಾರಾಣಿ, ಶ್ರೀಮತಿ ರಾಧಿಕಾ, ದಮ್ಮೂರ್ ಮಂಜುಳಾ, ಶ್ರೀಮತಿ ಸುಮಲತಾ ಮತ್ತು ಸದಸ್ಯರು ಸೇರಿದಂತೆ ಸಮಾಜದ ಹಿರಿಯರು, ಮುಖಂಡರು, ಪದಾಧಿಕಾರಿಗಳು, ಮಹಿಳಾ ಮಂಡಳಿಯ ಸದಸ್ಯರು ಹಾಗೂ ಹಿರೇಜಂತಗಲ್ ವಿರುಪಾಪುರ ಭಾಗದ ನೂರಾರು ಆರ್ಯವೈಶ್ಯ ಸಮಾಜದವರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಭಕ್ತಾದಿಗಳಿಗೆ ತೀರ್ಥ ಮಹಾಪ್ರಸಾದ ವಿನಿಯೋಗ ನಡೆಯಿತು. ಇದಕ್ಕೂ ಪೂರ್ವದಲ್ಲಿ SSLC ಮತ್ತು PUCಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಮಃ. ಓಂ ಶ್ರೀ ವಾಸವಾಂಬಾಯೇ ನಮಃ. ಓಂ ಶ್ರೀ ವಾಸವಾಂಬಾಯೇ ವಾಸವಾಂಬಾಯೇ ನಮಃ. ಓಂ ಶ್ರೀ ವಾಂಬಾಯೇ ನಮಃ. ಓಂ ಶ್ರೀ ವಾಸವಾಂಬಾಯೇ ನಮಃ. ಓಂ ಶ್ರೀ ವಾಸವಾಂಬಾಯೇ ನಮಃ. ಓಂ ಶ್ರೀ ವಾಸವಾಂಬಾಯೇ ನಮಃ. ಓಂ ಶ್ರೀ ವಾಸವಾಂಬಾ ನಮಃ. ಶ್ರೀ ವಾಸವಾಂಬಾಯೇ ನಮಃ. ಓಂ ಶ್ರೀ ವಾಸವಾಂಬಾಯೇ ನಮಃ. ಓಂ ಶ್ರೀ ವಾಸವಾಂಬಾಯೇ ನಮಃ. ಓಂ ಶ್ರೀ ವಾಸವ ಕೃಷ್ಣನಿಗೆ ಜಗವಾಡು ಸ್ವಾಮಿಗೆ ಪದವಾಡೆ ಲಾಲೆ ಶ್ರೀ ಚಕ್ರದಾಲೆ ಲಾಲೆ 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 ಶ್ರೀ ಕನಕದಾಸರಿಗೆ ಕೃಷ್ಣನಿಗೆ ಲಾಲೆ ಶ್ರೀ ಕನಕದಾಸರಿಗೆ ಲಾಲೆ ವೇದರಿಗೆ ವೇದಾಂತ ಲಾಲೆ ವೇದ ವೇದರಿ ಲಾಲೆ ರಾಜೀವನೇತ್ರನಿಗೆ ರಮಣೀಯ ನಾಲಿಲಾಲೆ
ಸಂಸ್ಥೆಯಿಂದ ನಾನು ಕೆಲಸ ಮಾಡಿಸಿನಿ ಆ ಕಡೆದು. ನಮ್ಮ ಕೈಲಿ ಒಂದು 2 ಲಕ್ಷ ಬಿದ್ದು ಅವ್ರದ್ದು 5 ಲಕ್ಷಕ್ಕೆ ಅವ್ರದ್ದು ಏನೋ ಅದು ಗೌರ್ಮೆಂಟ್ ಇದು ಗೊತ್ತೈತಲ್ಲ, 30% 40% ಇರ್ತೈತೆ ಅವ್ರದ್ದು. ಅವ್ರದ್ದು ಏನೈತೆ ಅಷ್ಟು ಮಾಡಿಲ್ಲ. ಮತ್ತೆ ಯಾರಪ್ಪ ಅಲ್ಲಪ್ಪ, ಈಗ ನಮಗೆ ದೋಸ್ತ ಹೋಗತ್ತ. ಮೊದಲು ಫಸ್ಟಿಗೆ ಹೋಗಿದ್ವಿ, ನಮಗೆಲ್ಲ ಆನಂದವಾಗಿ ಊಟ ಮಾಡಿಸಿ ಎಲ್ಲ ಭಾರಿ ಕೋಟ್ಯಾಧೀಶವ. ಒಂದು 25,000 ಕೊಟ್ಟ. ಮತ್ತೆ ಏನಾದ್ರು ಹಿಂದೆ ಅಂತ ತೆಲುಗು ಮಾತಾಡ್ತಾರೆ. ಮತ್ತು ನಮಗೆ ನಿರ್ವಲೆಲ್ಲ ಇಸ್ಕಟ್ಟಿ ಬಂದ್ಬಿಟ್ಟಿವಿ. ಆಮೇಲೆ ಮೊನ್ನೆ ಫೋಟೋಗಳು ಹಾಕ್ತಿದ್ದೆ, ಒಂದು ಸ್ವಲ್ಪ ಫೋನ್ ಮಾಡಿದೆ, ಸರ್ ಒಂದು ಅಕೌಂಟ್ ನಂಬರ್ ಅಂತ. ಎದಕ್ಕಪ್ಪ ಅಂದೆ. ಇಲ್ಲ ಒಂದು 25,000 ಹಾಕ್ತಂತ. ಯಾರಿಗೆ ಬೇಕಾಗ್ಯಾವ ದುಡ್ಡು? ದೊಡ್ಡ 3 ನೆಲೆ ಕಾದು 6 ನೆಲೆ ಕೈ ಅಂತಂದೇಳಿ ಈಗ 50,000 ಹಾಕಿದೆ ಅಂತ. ಆತು ಒಂದು 1 ಲಕ್ಷ ರೂಪಾಯಿ ಕೊಡ್ತೀವಿ ನಮಗೆ ದೇವಸ್ಥಾನಕ್ಕೆ. ಸಿನ್ನೂರು ಸತ್ಯನಾರಾಯಣ ನಮ್ಮ ಈಗ ಹೊಸ ಮೆಂಬರ್ ಆಗಿದ್ದಾರೆ ಅವರು, ಕೆ ಸತ್ಯನಾರಾಯಣ ಅಂತೇಳಿ. ಅವರು ಯಾವ್ದು ಇಂಡಸ್ಟ್ರಿ E-Wheel 92.5% SSLC ಅಲ್ಲಿ. ಸಮಾಜದಲ್ಲಿ ನಾವೇ SLC ಪಾಸ್ ಆಗ್ಬೇಕಾದ್ರೆ 4 ಸರ್ಟಿಫಿಕೇಟ್ ಫೇಲ್ ಆಗಿವಿ. ಈಗ ನನಗೆ 94%, 96% ಅಂದರೆ ನನಗೆ ದಿಗ್ಭ್ರಮೆ. ಯಾಕಂದರೆ ನಮ್ಮ ಸಮಾಜದಲ್ಲಿ ಇಷ್ಟು ವಿದ್ಯಾವಂತರ ಆಗಿರೋದು ನನಗೆ ಗೊತ್ತೇ ಇಲ್ಲ. ಈಗ ಸ್ವಲ್ಪ ಬಯಲಿಗೆ ಬರೋದಕ್ಕೆ ನಮ್ಮಲ್ಲೇನೋ ಜಾಣರಿದ್ದಾರೆ ಅನ್ನೋ ಒಂದು ಜ್ಞಾನ ಬಂದಿದೆ. ಯಾಕಂದರೆ ಹುಡುಗ ಹುಡುಗ ನಾಳೆ 97 ಬರ್ತಾರೆ. ದಯಮಾಡಿ ಚಪ್ಪಾಳೆ. ಯಾಕಂದರೆ ಮುಂದಿನ ಸಲ ಸನ್ಮಾನ ಮಾಡ್ತೀನಿ. ಅದು ಗೌರ್ಮೆಂಟ್ ಸ್ಕೂಲ್ನಲ್ಲಿ 97%. ಅಲ್ಲ ECLC SLC ಪಾಸ್ ಆಗೋದ್ರಿಂದ ನಾನು ಯಾಕಂದ್ರೆ ನನಗೆ ಸರಿ ಅನಿಸಿಲ್ಲ. ಯಾಕಂದರೆ SLC ಎಲ್ಲ ಲೂಸ್ ಏನು ಪಾಸ್ ಮಾಡಿದ್ರು ಅಷ್ಟೇ. ಪರ್ಸೆಂಟೇಜ್ನಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ಈ ಸರ್ತಿ ಭಾಳ ಪರ್ಸೆಂಟೇಜ್ ಬಂದತ್ತೆ. ಅಂದರೆ ಹೋದ ಸರ್ತಿ ಭಾಳ ಬಿಗು ಇತ್ತು. ಈ ಸರ್ತಿ SLC ಸ್ವಲ್ಪ ಈ ಸರ್ತಿ ಎಕ್ಸಾಮ್ ಬರ್ದವ್ರದ್ದು ಇರಲಿ. ಆದ್ರೂ ನಮ್ಮಲ್ಲಿ 97, 95, 92 ಬರ್ತದಂದರೆ ಭಾಳ ಆನಂದ ಅನ್ನಿಸ್ತದೆ. ಯಾಕಂದರೆ ಈ ವಿದ್ಯೆ ಇದ್ರೇ ಈಗಿನ ಕಾಲ ಆಸ್ತಿ ನಮಗಿಲ್ಲ. ವಿದ್ಯೆನೇ ಆಸ್ತಿ ಈಗಿನ ಕಾಲದಲ್ಲಿ. ಅದಕ್ಕಾಗಿ ಎಲ್ಲರೂ ಆನಂದವಾಗಿ ಓದಿಸ್ಬೇಕು. ಯಾಕಂದ್ರೆ ನಾವಂತೂ ಓದಿಸೋ ಮನಸ್ಸಿದ್ದೆಲ್ಲ ಮಕ್ಕಳಿಗೆ ಓದಿಸ್ಲಿಲ್ಲ ನಾವು. ನೀವು ನಮ್ಮ ಮೊಮ್ಮಕ್ಕಳನ್ನ ಓದಿಸ್ಬೇಕು, ಎಲ್ಲರೂ ಆನಂದವಾಗಿ ಓದಿಸ್ಬೇಕಂತೇಳಿ ಈ ಒಂದು 2 ಮಾತು ಮಾತಾಡಿ ಇಲ್ಲ ಇಡ್ಬೇಕು. ನೀವು ಯಾಕೆ ಸುಳ್ಳು ಅವಸರ ಮಾಡೋದೇನು? ಸನ್ಮಾನ ಮಾಡಿಸ್ಕೊಂಡು ಇವರು
ಗಂಗಾವತಿ ಇವರ ಸಂಸ್ಥಾನದಲ್ಲಿ ನಮ್ಮ ದೇವಸ್ಥಾನದ 21ನೇ ವರ್ಷದ ಪ್ರತಿಷ್ಠಾಪನೆಯ ಅಂಗವಾಗಿ ಬೆಳಿಗ್ಗೆ ಗಣೇಶ ಗುಡಿಯಲ್ಲಿಂದ ಗಂಗೆ ಸ್ಥಳಕ್ಕೆ ಬಂದು ರಾಜಬೀದಿಯಲ್ಲಿ ಮೆರವಣಿಗೆ ಮೂಲಕ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನವನ್ನು ಸೇರಿಕೊಂಡು ಅಮ್ಮನವರಿಗೆ ವಿಶೇಷವಾಗಿ ಅಭಿಷೇಕ, ಅಲಂಕಾರ ಮತ್ತು ಕುಂಕುಮಾರ್ಚನೆಯನ್ನು ಮಾಡಿ ಸಿ ಮತ್ತು PUC ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಮಹಿಳಾ ಮಂಡಳಿಯಿಂದ ಲಲಿತ ಸಹಸ್ರನಾಮ, ತೊಟ್ಟಿಲ ಸೇವೆ ಈ ಎಲ್ಲ ಕಾರ್ಯಕ್ರಮಗಳು ಇವತ್ತು ವಾಸವಿ ಜಯಂತಿಯಿಂದ ಆಗಿದ್ದಕ್ಕೆ ಮಹಿಳಾ ಮಂಡಳಿಗೂ ಮತ್ತು ಆರ್ಯವೈಶ್ಯ ಸಮಾಜದ ಯುವಜನ ಸಂಘಗಳಿಗೂ ಆರ್ಯವೈಶ್ಯ ಸಮಾಜಕ್ಕೂ ಕೃತಜ್ಞತೆಗಳನ್ನು ಸಲ್ಲಿಸಿ ಏನೇ ಒಂದು ಕೆಲಸ ಚಾಲು ಮಾಡಿದರೆ ಆ ತಾಯಿ ಆಶೀರ್ವಾದದಿಂದ ನೆರವೇರ್ತಂತೇಳಿ ಕೆಲವೊಂದು ದಾನಿಗಳು ಇವತ್ತು ನಮಗೆ ಹಣದ ರೂಪದಲ್ಲಿ ಕೊಟ್ಟು ಯಾವುದೇ ದೇವಸ್ಥಾನ ಕೆಲಸಕ್ಕೆ ಮಾಡ್ಕೊಳ್ರಿ ಅಂತೇಳಿ ಕೆಲವರು ನಮಗೆ ಇವತ್ತು ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆಯನ್ನು ತಿಳಿಸಿ ನಾನು ಮಾತನಾಡಿಸ್ತಾರೆ. ಕನ್ನಿಕಾ ಪರಮೇಶ್ವರಿ 21ನೇ ವರ್ಷದ ಜಯಂತಿ ವಿಜೃಂಭಣೆಯಿಂದ ರಾಜಬೀದಿಗಳಿಂದ ನೆರವೇರಿ ಸಮಾಜದವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು.